ಜನ ಸರ್ ಅದು 2 ದಿನದಿಂದ ತುಂಬ ಚೆನ್ನಾಗಿತ್ತು ಓಪನಿಂಗು. ಅದಾದಮೇಲೆ ನಿನ್ನೆಯಿಂದ ಕಮ್ಮಿ ಆಗಿದೆ. ಅಂದರೆ ಈ ಆಹಾರ ಮೇಳ ಆಮೇಲೆ ಕೇಕ್ ಯಾವುದೋ ಇದೈತಲ್ಲ, ಅಲ್ಲಿಗೆ ತುಂಬ ಜನ ಹೋಗ್ತಿದ್ದಾರೆ. ಇಲ್ಲಿ ಪುಸ್ತಕ ಮಳಿಗೆಗೆ ತುಂಬ ಕಮ್ಮಿ ಇದ್ದಾರೆ. ಜನಗಳು ಬರಬೇಕು. ತುಂಬ ಒಳ್ಳೆ ವಿಷಯಗಳು ತಿಳ್ಕೊಳ್ಳೋಂಥವ್ರು ವಿದ್ಯಾರ್ಥಿನಿಗಳು ನೋಡೇ ಇಲ್ಲ ಈ ಸಲ ನಾನು. ಹೋದ ಸಲ ಎಲ್ಲ ತುಂಬ ಚೆನ್ನಾಗಿ ಬರ್ತಿದ್ರು. ಈ ಸಲ ವಿದ್ಯಾರ್ಥಿನಿಗಳೇ ಬರ್ತಾಯಿಲ್ಲ. ತುಂಬ ಚೆನ್ನಾಗಿ ಬರಬೇಕು. ಒಳ್ಳೊಳ್ಳೆ ಬುಕ್ಗಳಿವೆ, ಓದಬೇಕು, ತಿಳ್ಕೊಬೇಕು ಅನ್ನೋರು ಬರಬೇಕು. ಬರೀ ಮೊಬೈಲು ರೀಲ್ಸು ನೋಡಿದ್ರೆ ಏನು ಪ್ರಯೋಜನ ಆಗಲ್ಲ. ಈ ಬುಕ್ ಓದಿ ತಿಳ್ಕೊಳ್ಳೋಂಥ ತುಂಬ ಇದೆ. ಬನ್ನಿ, ತುಂಬ ಚೆನ್ನಾಗಿದೆ ಪುಸ್ತಕ ಮಳಿಗೆ. ನಿಮ್ಗೋಸ್ಕರ ಮಾಡಿರೋದು, ನಿಮ್ಮೂರಿಗೆ ಬಂದು ಮಾಡಿರೋದು. ಬಂದು ತುಂಬ ಚೆನ್ನಾಗಿರೋ ಬುಕ್ಗಳು, ಡಿಸ್ಕೌಂಟ್ ಬೇರೆ ಇದೆ. ಅಂದರೆ ಈಗ ರೀಸೆಂಟಾಗಿ ಆಗಿರೋವೆಲ್ಲ 50%, ಹಳೆ ಬುಕ್ಕೆಲ್ಲ 50% ಎಲ್ಲ ಇದೆ. ದಯಮಾಡಿ ಬನ್ನಿ, ಬಂದು ಬುಕ್ಕನ್ನು ತೆಗೆದುಕೊಂಡು ಓದಿ. ನಮ್ಮದು ಕರ್ನಾಟಕ ಜಾನಪದ ಅಕಾಡೆಮಿ ಅಂತ. ನಾವು ಬೆಂಗಳೂರಿಗೆ ಬಂದಿರೋದು ಸರ್. ಇದು ಗೌರ್ಮೆಂಟ್ ಆಫೀಸಿಂದ ಬಂದಿರೋದು, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ. ಅದೇ ಸರ್, ಅಷ್ಟೊಂದೇನಿಲ್ಲ ಸರ್. ಅದೇ ಅದೇ ಸರ್. ಅದೇ ಸರ್, ಅಂದರೆ ಮೊಬೈಲ್ ಜಾಸ್ತಿ ಇದಾಗ್ಬಿಟ್ಟೈತೆ ಸರ್. ಬರೀ ರೀಲ್ಸು. ಈಗ ಮೊನ್ನೆ ಯಾವುದೋ ಒಂದು ಇದಾಯ್ತಲ್ಲ ಸರ್, ಅದೇ ಜಾಸ್ತಿ ಇದಾಗ್ಬಿಟ್ಟೈತೆ. ಹಂಗೆ ರೀಲ್ಸ್ ನೋಡಿ ನೋಡಿ ಜನಗಳು ಇದಾಗ್ತಿದ್ದಾರೆ ಸರ್. ಪುಸ್ತಕ ಓದ್ಬೇಕು ಸರ್. ಪುಸ್ತಕ ಓದಿ ತಿಳ್ಕೋಬೇಕು. ತಿಳ್ಕೊಳ್ಳೋಂಥದ್ದು ತುಂಬ ಇದೆ. ಆದರೆ ನಮ್ಮ ವಿದ್ಯಾರ್ಥಿನಿಗಳು ಯಾಕೋ ಮನ್ಸು ಮಾಡ್ತಾಯಿಲ್ಲ. ಹಾಗಾಗಿದೆ ಸರ್. ತುಂಬ ಕಮ್ಮಿ ಜನ ಬರ್ತಿದ್ರು ಸರ್ ಇಲ್ಲಿ. ಕಡಿಮೆ ಆಗ್ಬಿಟ್ಟಿದೆ. ಯೂತ್ಗಳೇ ಕಮ್ಮಿ ಆಗ್ತಿರೋದು. ಬೇರೆ ಮನೆಯಲ್ಲಿರೋರು ಬರ್ತಿದ್ದಾರೆ ಪಾಪ. ಅದು ಬಿಟ್ಟರೆ ಯೂತ್ ಅಂತೂ ಬರ್ತಾನೆ ಇಲ್ಲ ಪುಸ್ತಕ ಸ್ಟಾಲ್ಗೆ. ಅವ್ರು ಬರಬೇಕು. ಏನು ಅವ್ರಿಗೆ ಅಂದರೆ ನಮ್ಮಲ್ಲಿ ಒಂದಿದ್ದು ರಥನೂ ಮಾಡಿದ್ದಾರೆ. ಅಂದರೆ ಇಂಥ ಕಡೆ ಇದೆ, ಬನ್ನಿ ಪ್ರಚಾರಕ್ಕೋಸ್ಕರ. ಆದರೂ ಕೂಡ ಜನಸಂಖ್ಯೆ ಕಮ್ಮಿ ಆಗಿದೆ. ನೋಡ್ಬೇಕು. ಹೋದ ಸಲ ಎಲ್ಲ ತುಂಬ ಚೆನ್ನಾಗಿತ್ತು ಸರ್. ಈ ಸಲನೇ ಕಮ್ಮಿ ಆಗಿದೆ. ಅದೇ ಸರ್. ಅದೇ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಾರಲ್ಲ ಸರ್, ಅದರಿಂದಲೇ ಹಿಂಗೆ ಆಗ್ತಾ ಇರ್ಬೋದು. ಅಭಿ ಅಂತ ಸರ್. ಹೌದು, ನಿಧಾನಕ್ಕೆ ಜನರಿಗೆ ಒಬ್ಬೊಬ್ಬರಿಗಾಗಿ ಗೊತ್ತಾಗ್ತಾ ಇದೆ. ಜನ ಬರ್ತಾ ಇದ್ದಾರೆ. ಇಲ್ಲಿ ಸುಮಾರು 90ಕ್ಕೂ ಹೆಚ್ಚು ಪುಸ್ತಕ ಮಳಿಗೆಗಳಿವೆ. ಸುಮಾರಾಗಿ ನಾಡಿನ ಬಹುತೇಕ ಪ್ರಮುಖ ಪ್ರಕಾಶಕರೆಲ್ಲ ಬಂದು ಇಲ್ಲಿ ಮಳಿಗೆ ತೆರೆದಿದ್ದಾರೆ. ನಿಧಾನಕ್ಕೆ ಪಿಕಪ್ ಆಗ್ತಾ ಇದೆ ಅಂತ ಹೇಳ್ಬೋದು. ಹೌದು, ಇದು ಬಹುದೊಡ್ಡ ಪ್ರಶ್ನೆ ನಮ್ಮ ಯುವಕರಲ್ಲಿ ಅಥವಾ ಯುವ ಜನರಲ್ಲಿ. ಪುಸ್ತಕ ಓದುವ ಒಂದು ಅಭ್ಯಾಸ ಕಡಿಮೆ ಆಗ್ತಾ ಇದೆ, ಮೊಬೈಲ್ ಅಭ್ಯಾಸ ಜಾಸ್ತಿ ಆಗ್ತಾ ಇದೆ ಅಂತ ಎಲ್ಲರದ್ದು ದೂರು. ಇದಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನ ಪಡಬೇಕಾಗಿದೆ. ಪುಸ್ತಕಗಳನ್ನು, ಹೊಸ ಹೊಸ ಪುಸ್ತಕಗಳನ್ನು ಪರಿಚಯಿಸುವುದು, ಹೊಸ ಪುಸ್ತಕಗಳ ಬಗ್ಗೆ ಸಂವಾದ ಏರ್ಪಡಿಸುವುದು, ಈ ಥರ ಪುಸ್ತಕ ಮೇಳಗಳನ್ನು ಏರ್ಪಡಿಸುವುದು, ಈ ಥರದ ಕಾರ್ಯಕ್ರಮಗಳನ್ನು, ಸಾಹಿತ್ಯಿಕ ಚಟುವಟಿಕೆಗಳನ್ನು ಹೆಚ್ಚು ಹೆಚ್ಚು ಹಮ್ಮಿಕೊಂಡು ಯುವ ಜನರನ್ನು ಪುಸ್ತಕದತ್ತ ಆಕರ್ಷಣೆ ಮಾಡುವುದು ನಮ್ಮ ಕರ್ತವ್ಯ. ಮೇ ಬಿ ಅದಕ್ಕಾಗಿ ಈ ಪುಸ್ತಕ ಮೇಳ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೌದು, ಅದು ನಿಜ. ಇದು ವಿಷಾದ ಆದರೂ ಸತ್ಯ. ಈ ಥರ ಪುಸ್ತಕ ಜನರು ಕಡಿಮೆ ಆಗ್ತಾ ಇದ್ದಾರೆ. ಬಟ್ ನಾವು ಈ ಸಲ ಅದಕ್ಕಾಗಿ ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ದಿನ ಬೆಳಿಗ್ಗೆ ಪುಸ್ತಕ ಬಿಡುಗಡೆಗಳು ನಡೆಯುತ್ತೆ. ಇಲ್ಲಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಕಾವ್ಯ ವಾಚನ, ಭಾವಗೀತೆ, ಜಾನಪದ ಗಾಯನ, ಈ ಥರ ಹೊಸ ಹೊಸ ಕಾರ್ಯಕ್ರಮಗಳನ್ನು ಏರ್ಪಡಿಸ್ಬಿಟ್ಟು ಜನರನ್ನು ಆಕರ್ಷಣೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲಿ ಖಂಡಿತ ಕಾಲೇಜ್ ಇರಲಿ, ಶಾಲಾ ಮಕ್ಕಳಿರಲಿ, ಪೇರೆಂಟ್ಸ್ ಕೂಡ, ಪಾಲಕರು ಕೂಡ ಮಕ್ಕಳನ್ನು ಕರ್ಕೊಂಡು ಬಂದು ಇಲ್ಲಿ ತೋರಿಸ್ಬೇಕು. ಮಕ್ಕಳಿಗೆ ಪುಸ್ತಕದ ಮಹತ್ವವನ್ನು ಹೇಳಬೇಕು, ಮಕ್ಕಳಿಗೆ ಕತೆಗಳನ್ನು ಓದಿ ಹೇಳಬೇಕು. ಇದು ನಮ್ಮೆಲ್ಲರ ಕರ್ತವ್ಯ. ಇದು ಮಕ್ಕಳನ್ನು ದೂಷಣೆ ಮಾಡೋದಕ್ಕಿಂತ ಮಕ್ಕಳಿಗೆ ಹಿರಿಯರಾಗಿ ಇದು ನಮ್ಮ ಕರ್ತವ್ಯ. ಪುಸ್ತಕದ ಮಹತ್ವ ಏನು, ಪುಸ್ತಕ ಓದುವುದರಿಂದ ಏನಾಗುತ್ತೆ, ಯಾವ ರೀತಿ ಜೀವನ ಕಟ್ಕೋಬೋದು ಪುಸ್ತಕ ಓದುವುದರಿಂದ, ಯಾವ ರೀತಿ ಅರಿವು ಉಂಟಾಗತ್ತೆ ಅನ್ನೋದನ್ನು ನಾವು ಹೇಳ್ಕೊಡ್ಬೇಕು. ರಿಯಾಯಿತಿ ದರದಲ್ಲಿ ಪುಸ್ತಕ ಮಾರಾಟ ಇದೆ. ಇದು ನಿಜವಾಗೂ ಮೈಸೂರಿನ ಜನರಿಗೆಲ್ಲ ಒಂದು ಸುವರ್ಣ ಅವಕಾಶ. ಎಲ್ಲರೂ ಬಂದು ತಮ್ಮ ಮಕ್ಕಳನ್ನು ಕರೆತಂದು ಹೆಚ್ಚೆಚ್ಚು ಪುಸ್ತಕಗಳನ್ನು ಕೊಂಡು ಓದಿ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಿ ಮತ್ತು ಸಾಹಿತ್ಯವನ್ನು ಉಳಿಸಿ. ನಾನು ಸುಚಿತ್ರಾ ಹೆಗಡೆ ಅಂತ. ನಿಜವಾಗೂ ಇವತ್ತಿನ ದಿವಸ ಪುಸ್ತಕ ಸಂಸ್ಕೃತಿ ನಾಶವಾಗ್ತಾ ಇದೆ. ಅಂತಹ ಒಂದು ಸಂಸ್ಕೃತಿ ಉಳಿಸೋದಕ್ಕೆ ಮೈಸೂರು ದಸರಾದವರು ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಇವತ್ತು ಬಂದು ನೋಡಿ ಸುಮಾರು 10 ಮಳಿಗೆಗಳು ಇಲ್ಲಿದೆ. ಜನಗಳು ಸಾಕಷ್ಟಿದ್ದಾರೆ. ಪುಸ್ತಕಗಳು ಖರ್ಚಾಗ್ತಾ ಇದೆ. ತುಂಬ ಸಂತೋಷ ಆಯಿತು. ನನ್ನ ಪುಸ್ತಕನೂ ಸಿಕ್ಕಿರಲಿಲ್ಲ, ನನಗೊಂದು ತುಂಬ ದಿವಸ ಆಗಿತ್ತು. ನನಗೂ ಸಿಕ್ತು, ತುಂಬ ಸಂತೋಷ. ನನಗೆ ತುಂಬ ಜನ ಸ್ನೇಹಿತರು ಕೇಳ್ತಾಯಿದ್ರು, ಅವರಿಗೆ ಕೊಡೋಕೆ ಅನುಕೂಲವಾಯಿತು. ಧನ್ಯವಾದಗಳು. ನಾನು ಪುಸ್ತಕ ನಾನು ಬರೆದ ಪುಸ್ತಕ ನಾನೇ ಖರೀದಿ ಮಾಡಿದ್ದೀನಿ. ಅದು ನನಗೆ ಸಂತೋಷ ಕೊಟ್ಟಿದೆ. ಧನ್ಯವಾದಗಳು. ಕೆಲವೊಂದು ಕಡೆ ಯುವ ಜನರು
ಓದೋ ಹವ್ಯಾಸ ಖಂಡಿತ ಇದೆ. ಅದು ಏನೋ ಎಲ್ಲ ಇಂಟರ್ನೆಟ್ಟಲ್ಲಿ ಮತ್ತು ಪ್ರತಿಲಿಪಿ ಇದರಲ್ಲೆಲ್ಲ ಸಿಗೋದ್ರಿಂದ ಮುದ್ರಿತ ಪುಸ್ತಕಗಳನ್ನ ಕೊಂಡ್ಕೊಂಡು ಪರ್ಚೇಸ್ ಮಾಡೋದು ಕೊಂಡ್ಕೊಂಡು ಓದೋದು ತುಂಬ ಕಡಿಮೆ ಆಗಿದೆ. ಅದು ಒಂಥರ ವಿಷಾದ ಅಂತ ಅನಿಸುತ್ತೆ. ಓದೋ ಪಠ್ಯಕ್ಕೆ ಸೀಮಿತ ಇದೆ. ಪಠ್ಯಪುಸ್ತಕಗಳು ಅಷ್ಟೇ, ಈಗ ಎಲ್ಲವೂ ಇಂಟರ್ನೆಟ್ಟಲ್ಲಿ ಗೂಗಲಲ್ಲಿ ಸಿಗೋದ್ರಿಂದ ಪಠ್ಯಪುಸ್ತಕಗಳನ್ನು ಕೂಡ ಓದೋಲ್ಲ, ನೋಟ್ಸ್ ತಗೊಂಡು ಓದ್ತಾರೆ, ಬೇರೆ ಬೇರೆದೆಲ್ಲ ರೆಫರ್ ಮಾಡ್ತಾರೆ. ಹಾಗಾಗಿ ಅವರ ಜ್ಞಾನ ಸಂಪತ್ತು ಬೆಳೆಯುತ್ತೆ, ಪುಸ್ತಕಗಳ ಪ್ರಿಂಟಿಂಗ್ ಕಡಿಮೆ ಆಗ್ತಾಯಿದೆ ಅಷ್ಟೇ.